ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಮಾಜಿ ಸೈನಿಕರಿಂದ ಪುಲ್ವಾಮಾ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಣೆ. ಪುಲ್ವಾಮಾ ಹುತಾತ್ಮ ಯೋಧರಿಗೆ ಕೇಂದ್ರೀಯ ಅರೆ ಸೇನಾಪಡೆಗಳ ಮಾಜಿ ಯೋಧರ ಸಂಘ ಮುದ್ದೇಬಿಹಾಳ ಮಾಜಿ ಸೈನಿಕರ ಸಂಘದ ವತಿಯಿಂದ ನಗರದ ಬಸವೇಶ್ವರ ವೃತ್ತದಲ್ಲಿ 7ನೇ ವರ್ಷದ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ವೇಳೆ 1 ನಿಮಿಷದ ಮೌನಾಚರಣೆ ಮಾಡುವ ಮೂಲಕ ಮೇಣದ ಬತ್ತಿ ಬೆಳಗಿಸಿ ಅಗಲಿದ ಸೈನಿಕರ ಆತ್ಮಕ್ಕೆ ಶಾಂತಿ ಕೋರಿದರು. ಈ ವೇಳೆ ಮಾಜಿ ಸೈನಿಕರಾದ ಎಸ್.ಎನ್. ಗೋನಾಳ, ಬೈಲಪ್ಪ ನಾಗರಬೆಟ್ಟ, ವೀರನಾರಿ ರೇಖಾ ಕೊಂಡವಳಿ ಮಾತನಾಡಿ 2019ರಲ್ಲಿ ಕುತಂತ್ರದಿಂದ ಸೈನಿಕರು ಸಾಗಿಸುತ್ತಿದ್ದ ವಾಹನಗಳ ಮೇಲೆ ಬಾಂಬ್ ಸ್ಫೋಟಿಸಿ 40 ಜನ ಯೋಧರು ಸಾವಿಗೀಡಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದೇವೆ ಎಂದರು. ಈ ವೇಳೆ ಹುತಾತ್ಮರಾದ ಸೈನಿಕರ ಕುಟುಂಬಸ್ಥರ ಕಷ್ಟದಲ್ಲಿ ಇರುತ್ತಾರೆ, ಅವರ ಕಷ್ಟಕ್ಕೆ ಸರ್ಕಾರ ನೆರವಾಗಬೇಕು, ಅವರ ಕಷ್ಟವನ್ನು ಪರಿಹಾರ ಮಾಡಬೇಕು ಎಂದರು. ಈ ವೇಳೆ ಅಧ್ಯಕ್ಷ ಎ.ಜೆ. ಪಲ್ಟನ, ಸೋಮಶೇಖರ್ ಚಿರಲ್ದಿನಿ, ಎಸ್.ಎಚ್. ಗೋನಾಳ, ಮೆಹಬೂಬ್ ಪಟೇಲ್ ಬಿರಾದಾರ್, ಬಿ.ಎಸ್. ಯಾಳವಾರ, ಡಿ.ಎನ್. ಶಿವಪುರ, ಎಸ್.ಜಿ. ಹಿರೇಮಠ, ಜೆ.ಸಿ. ಕಲ್ಯಾಣಿ, ಎಂ.ಬಿ. ವಾಲೇಕರ, ಜೆ.ಎನ್. ಸಾಲಿಮಠ, ಬಾಬು ಮುದ್ದೇಬ್ಯಾಳ್, ಶ್ರೀಕಾಂತ್ ದೇವರಮನಿ, ಎಸ್.ಎಚ್. ಹೂಗಾರ, ಎಸ್.ವಿ. ಹೊಳಿ, ಆರ್.ಎನ್. ಜೈನಾಪುರ್, ಬೈಲಪ್ಪ ನಾಗರಬೆಟ್ಟ, ಅನಿಲ್ ಕುಮಾರ್ ಚೌಡ್ಕೇರ್, ಎಸ್.ಜಿ. ಮಾಡಗಿ, ಜಿ.ಎನ್. ಸರಗಣಾಚಾರಿ, ಬಿ.ಆರ್. ಲಮಾಣಿ, ವೀರನಾರಿಯರಾದ ರೇಖಾ ಕೊಂಡಗುಳಿ, ವನಮಾಲಾ ಕೋಲಾರ, ಶಶಿಕಲಾ ಹಿರೇಮಠ, ಮಲ್ಲಮ್ಮ ಬ್ಯಾಡಗಿ, ಬೇಬಿ ಆಳಗುಂದಿ, ಮಂಜುಳಾ ಹಿರೇಮಠ ಸೇರಿದಂತೆ ಅನೇಕ ದೇಶಭಕ್ತರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮೊದಲ ಎಲ್ಲರೂ ಶ್ರೀನಗರದಿಂದ ಜಮ್ಮುವಿನ ಸಿವಿಲ್ ಬಸ್ನಿಂದ ಬರ್ತಿದ್ರು ಮತ್ತು ಸಿವಿಲ್ ಬಸ್ನಿಂದ ಹೋಗ್ತಿದ್ರು. 1989 ಮೇಲೆ ಭಯೋತ್ಪಾದಕರು ಬಹಳ ಹೋಗಿ ನಮ್ಮ ಕಾನ್ವಾಯ್ ಮಾಡಿವ್ರು. CRPF ಕಾನ್ವಾಯ್ ಎಷ್ಟು ಶ್ರೀನಗರದಾಗ ಎಷ್ಟು ಬಟಾಲಿಯನ್ ಅದಾವ, ಎಲ್ಲ ಗಾಡಿಗಳು ಏನದ ಬಸ್ ಕಡೆ ಬಂದು ನಿಂತಿದ್ರು. ಎಷ್ಟೇ ಜನ ಸೂಟಿ ಪೂರ ಬಟಾಲಿದ್ದು ಪೂರ ಒಂದೇ ಕಾನ್ವಾಯ್ ತಗೊಂಡು ಜಮ್ಮು ತನಕ ಬರ್ತಿತ್ತು. ಅದೇ ಅದರಂತೆ 14 ಫೆಬ್ರವರಿ 2019 76 ಗಾಡಿ ಕಾನ್ವಾಯ್ದಿಂದ ಶ್ರೀನಗರ ಹೊಂಟಿತ್ತು. ಅವಂತಿಪುರದ ಹತ್ರ ಪುಲ್ವಾಮಾ ಕ್ರಾಸ್ ಹತ್ರ ಒಂದು ಕಾರ್ ಬಾಂಬ್ ಅದ್ರಾಗಿಟ್ಟು ಒಂದು ಗಾಡಿಗೆ ಹೊಡೆದು ಬಿಟ್ಟ ಸಲುವಾಗಿ ಅದು ಪೂರ ನಮ್ಮ ಗಾಡಿ ಒಳಗೆ 76 ಬಟಾಲಿಯನ್ CRPF 40 ಜನಕ್ಕಿಂತ ಹೆಚ್ಚಿಗೆ ಶಹೀದಾದರು ಮತ್ತು ಶಹೀದಾದರು. ಅದ್ರ ಸಲುವಾಗಿ ನಮ್ಮ ಇವತ್ತಿನ ದಿವಸ 14 ಫೆಬ್ರವರಿಯಿಂದ ಬ್ಲ್ಯಾಕ್ ಡೇ ಅಂತ ಹೇಳಿ ಪೂರ ಭಾರತದೊಳಗೆ ಆಚರಣೆ ಮಾಡ್ತಾರೆ. ಅದೇ ರೀತಿ ನಾವು ಇವತ್ತು ಕ್ಯಾಂಡಲ್ ಹಚ್ಚಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ಬೇಕಂತ ಬೇಡ್ಕೊಂತೀವಿ. 1 ಮಿನಿಟ್ ಏನದ ಎಲ್ಲರೂ ಮುಂದೆ ಆಚರಣೆ ಮಾಡಬೇಕು. ಕರಾಳ ದಿನ ಅಂತೇಳಿ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಕೇಂದ್ರೀಯ ಅರಿಶಿನ ಬರೆಗಳ ಮಾಜಿ ಕಲ್ಯಾಣ ಸಂಘ ಮುದ್ದೇಬಿಹಾಳ್, ಅದೇ ರೀತಿ ತಾಲೂಕಾ ಮಾಜಿ ಸೈನಿಕರ ಸಂಘ ಮುದ್ದೇಬಿಹಾಳ್ ಸಂಘದ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ಕಾರ್ಯದರ್ಶಿಗಳೇ, ಇವತ್ತಿನ ದಿವಸ ನಾವಿಲ್ಲೆಲ್ಲ ಸೇರಿದ್ದು ವೀರ ಪ್ರಾಣವನ್ನಪ್ಪಿದಂಥ ನಮ್ಮ ಯೋಧರ ಒಂದು ಪುಣ್ಯಸ್ಮರಣ ಕಾರ್ಯಕ್ರಮ. 2019 ಫೆಬ್ರವರಿ 14ರಂದು ಭಯಂಕರವಾದಂಥ ಒಂದು ದುರಂತ ನಡೆದು ಹೋಯಿತು. ಆ ದುರಂತದಲ್ಲಿ ನಮ್ಮ ಯುವ ಯೋಧರು 40 ಜನ ಯುವ ಯೋಧರು ತಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು. ಅವರ ಒಂದು ಸ್ಮರಣಾರ್ಥವಾಗಿ ಇಂದಿಗೆ 7 ವರ್ಷಗಳಾದವು. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಿಳ್ಕೊಂಡು ಇವತ್ತು ನಾವು ನೀವೆಲ್ಲ ಸೇರಿಕೊಂಡು ವೀರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಆಯೋಜಿಸಿದಾಗಿದೆ. ಆ ಒಂದು ಯೋಧರ ಕುಟುಂಬ ವರ್ಗ, ಅವರ ತಂದೆ ತಾಯಿ ಇರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ಅವರ ಪತ್ನಿ ಇರ್ಬೋದು, ಧರ್ಮಪತ್ನಿ ಇರ್ಬೋದು, ಅದೇ ರೀತಿ ಅವರ ಮಕ್ಕಳಾಗಿರ್ಬೋದು, ಅವರೆಲ್ಲರ ಒಂದು ಕುಟುಂಬ ವರ್ಗಕ್ಕೂ ಕೂಡ ದೇವರು ಅವರಿಗೆ ಒಂದು ಒಳ್ಳೆಯ ಒಂದು ರೀತಿ ಬದುಕಲಿಕ್ಕೆ ಕುಟುಂಬವನ್ನು ಮುನ್ನಡೆಸ್ತಕ್ಕಂಥ ವ್ಯಕ್ತಿ ಹೋದ ಮೇಲೆ ಆ ಕುಟುಂಬ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಆ ಕುಟುಂಬ ಆ ಒಂದು ಯೋಧರ ಒಂದು ಶಕ್ತಿಯ ಮೇಲೆ ಇರ್ತಕ್ಕಂಥ ಕುಟುಂಬ ಇವತ್ತು ಅವ್ರು ಎಷ್ಟು ಕಷ್ಟವನ್ನು ಪಡ್ತಿರ್ಬೋದು. ಅದನ್ನು ನಾವು ನೆನೆಸ್ಕೊಂಡಾಗ ತುಂಬ ಕಷ್ಟ ಅನಿಸ್ತದೆ. ನಮ್ಮ ಜೊತೆ ಕೂಡ ನಮ್ಮ ವೀರನಾರಿಯರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರೆ. ಯಾರು ತಮ್ಮ ಕುಟುಂಬದ ಯಜಮಾನನ ಕಳ್ಕೊಂಡಿರ್ತಾರೆ ಅವರಿಗೆ ಆ ಕಷ್ಟ ಗೊತ್ತಾಗುತ್ತೆ, ಬೇರೆಯವರಿಗೆ ಆ ಕಷ್ಟ ಗೊತ್ತಾಗೋದಿಲ್ಲ. ನಿಜವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾತ್ರ ಆಚರಣೆ ಮಾಡೋದಲ್ಲ, ಈ ದೇಶಾದ್ಯಂತ ಎಲ್ಲರೂ ಕೂಡ
ಈ ಒಂದು ಯೋಧರ ನೆನಪನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಅದು ಇನ್ನೂ ಜನರಿಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಇಲ್ಲಿ ಬಂದಂಥ ಎಲ್ಲ ದೇಶಭಕ್ತರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಯೋಧರ ಒಂದು ಸ್ಮರಣೆಯನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಮಾತಾ ಕಿ ಜೈ ಜವಾನ್, ಜೈ ಜವಾನ್. ನೋಡಿ, ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ವೀರ ಯೋಧರು ಮತ್ತು ಇಲ್ಲಿ ಪೊಲೀಸರು ಎಲ್ಲರೂ ಆಗಮಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದು 2019 ಇಸ್ವಿಯಲ್ಲಿ ನಮ್ಮ ವೀರ ಯೋಧರು ದೇಶ ಸೇವೆಯನ್ನು ಮಾಡಲಿಕ್ಕೆ ಹೋಗುತ್ತಿರುವಾಗ ನಿರಂತರ ನಿವೃತ್ತರಾಗಿ ದೇಶ ಸೇವೆ ಮಾಡುತ್ತಿರುವಾಗ ಪಾಕಿಸ್ತಾನದವರು ಬಾಂಬನ್ನು ಇಟ್ಟು ಬ್ಲಾಸ್ಟ್ ಮಾಡಿ ಇವತ್ತು ನಮ್ಮ ಯೋಧರ ಜೀವವನ್ನು ತೆಗೆದುಕೊಂಡಿದ್ದಾರೆ. ಅವರು ಭಾರತ ಮಾತೆಯ ಮಡಿಲಲ್ಲಿ ಸಾವನ್ನಪ್ಪಿದ್ರು. ಆ ಸಾವನ್ನಪ್ಪಿದ ಒಂದು ಯೋಧರಿಗೆ ಇವತ್ತು ಸ್ಮರಣಾರ್ಥವನ್ನು ಶ್ರದ್ಧಾಂಜಲಿ ಇವತ್ತು ಅರ್ಪಿಸ್ತಾ ಇದ್ದೀವಿ. ಇಲ್ಲೆಲ್ಲ ಎಲ್ಲರೂ ಬಂದು ನಿಂತಿದ್ರು. ನಮ್ಗೆ ಇವತ್ತು ವೀರನಾರಿಯರು ಅಂತ ಹೇಳಿದ್ರು, ವೀರನಾರಿಯರು ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರು. ಬರೀ ವೀರ ಯೋಧರು ತೀರ್ಕೊಂಡಾಗ ಅವ್ರು ಬಂದಾಗ ಶ್ರದ್ಧಾಂಜಲಿ ಮಾಡುವುದು ಅಷ್ಟೇ ಅಲ್ಲ, ಮತ್ತು ಅವರು ಯುದ್ಧಕ್ಕೆ ಹೋಗುವಾಗ ಸನ್ಮಾನ ಮಾಡುವುದು ಅಷ್ಟೇ ಅಲ್ಲ, ಅವರ ವೀರ ಯೋಧರ ಒಂದು ಮನೆಗೆ ಇವತ್ತೇನು ಹುತಾತ್ಮರಲ್ಲ ಅವ್ರ ಮನೆಗೆ, ವೀರ ಯೋಧರ ಮಕ್ಕಳಿಗೆ, ವೀರ ಯೋಧನ ಹೆಂಡತಿಗೆ ಅವ್ರದ್ದೇನು ಕಷ್ಟ ಇದೆ, ಅವ್ರಿಗೇನು ಕಷ್ಟ ಆಗ್ತಾ ಇದೆ, ಇವತ್ತು ಎಲ್ಲರೂ ನಾವು ಅಣ್ತಂಬಿದ್ದೀವಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಸಪೋರ್ಟ್ ಅಂತ ಹೇಳಿ ಎಲ್ಲರೂ ನಮಗೆ ಸಪೋರ್ಟ್ ಕೊಡ್ಬೇಕಂತ ಎಲ್ಲ ಯೋಧರ ಹತ್ರ, ಎಲ್ಲ ಅಣ್ತಂಬ್ರ ಹತ್ರ, ಎಲ್ಲ ಅಕ್ಕ ತಂಗಿರ ಹತ್ರ ನಾವು ಕೇಳ್ಕೊತಾ ಇದ್ದೀವಿ. ಮತ್ತು ಅವರ ಕುಟುಂಬಕ್ಕೆ ಶಾಂತಿ ಸಿಗಲಿ ಮತ್ತು ಅವರ 40 ಜನ ಯೋಧರು ಏನಿವತ್ತು ಪ್ರಾಣಾರ್ಪಣೆ ಮಾಡಿದ್ರು ಆ ಯೋಧರಿಗೆ ಇವತ್ತು ಮತ್ತು ನೆಮ್ಮದಿ ಕೊಡಲಿ ಅಂತ